ಏಳನೇ ಪ್ರಶ್ನೆಯನ್ನ ಗಮನಿಸಿ. ದೃಷ್ಟಿ ರೇಖೆಯು ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವೆ ಉಂಟಾಗುವ ಕೋನವನ್ನ ಹೆಸರಿಸಿ. ಸೊ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ, ಸೊ ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಅವನ ದೃಷ್ಟಿ ರೇಖೆ, ಸೊ ಇದೊಂದು ಕ್ಷಿತಿಜ ರೇಖೆ. ಸೊ ಅವನ ಕಣ್ಣಿನ ದೃಷ್ಟಿಗೆ ನೇರವಾಗಿರುವ ರೇಖೆ, ಅಂದ್ರೆ ಇದೇನಾಗಿದೆ, ನೆಲಕ್ಕೆ ಸಮಾಂತರವಾಗಿದೆ. ಹಾಗಾದ್ರೆ ಇಲ್ಲಿ ಇದು ಕ್ಷಿತಿಜ ರೇಖೆ. ಸೊ ಅವನ ಒಂದು ವಸ್ತುವನ್ನ ಸಮತಲ ರೇಖೆಗಿಂತ, ಅಂದ್ರೆ ಅವನ ದೃಷ್ಟಿ ರೇಖೆ ಇಲ್ಲೊಂದು ವಸ್ತು ಇದೆ ಅಂತ ಇಟ್ಕೊಂಡೆ. ಸೊ ಇದು ವಸ್ತುವನ್ನ ನೋಡ್ತಾ ಇದ್ದಾನೆ ಇಲ್ಲಿ. ಸೊ ಹಾಗಾದ್ರೆ ಇವನ ದೃಷ್ಟಿ ರೇಖೆ ಏನಾಗಿದೆ, ಈ ಸಮತಲ ರೇಖೆಗಿಂತ ಏನಾಗಿದೆ, ಮೇಲ್ಭಾಗದಲ್ಲಿದೆ. ಹಾಗಾದ್ರೆ ಇವುಗಳ ನಡುವೆ ಉಂಟಾಗುವ ಕೋನ ಯಾವ್ದಾಗಿರತ್ತೆ ಅಂದ್ರೆ ಉನ್ನತ ಕೋನ ಆಗಿರತ್ತೆ. ಸೊ ಉನ್ನತ ಕೋನ ಅಂದ್ರೆ ಏನಾಗತ್ತೆ ಮಕ್ಕಳೇ, ದೃಷ್ಟಿ ರೇಖೆಯು ಸಮತಲ ರೇಖೆಗಿಂತ ಮೇಲಿದ್ದಾಗ ವೀಕ್ಷಕನು ತನ್ನ ಕಣ್ಣಿನಿಂದ ಸಮತಲ ರೇಖೆಯ ಮೇಲಿರುವ ವಸ್ತುವನ್ನು ನೋಡಿದಾಗ ಉಂಟಾಗುವ ಕೋನವನ್ನ ಏನಂತ ಹೇಳ್ತೇವೆ ನಾವು, ಉನ್ನತ ಕೋನ ಅಂತ ಕರಿತೇವೆ ಮಕ್ಕಳೇ.